ಹಲೋ ಎವ್ರಿವನ್. ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ದಿನನಿತ್ಯ ಬಳಕೆಯಲ್ಲಿ ಉಪಯೋಗಿಸುವಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕಲಿತಾ ಇದ್ದೀವಿ. ಡೈಲಿ ಲೈಫ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಪ್ರಾಕ್ಟೀಸ್. ಇವುಗಳನ್ನು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲು ಉಪಯೋಗವಾಗುತ್ತದೆ. ಹಾಗೆ ಇವುಗಳನ್ನು ನಾವು ದಿನನಿತ್ಯ ಬಳಸ್ತಾ ಇರ್ತೀವಲ್ಲ, ಅದೇ ವಾಕ್ಯಗಳನ್ನೇ ನಾವು ಪ್ರಶ್ನೆ ರೂಪದಲ್ಲಿ ಮಾಡಿ ಉತ್ತರಗಳನ್ನು ಹುಡುಕಿ ಪ್ರಾಕ್ಟೀಸ್ ಮಾಡೋದರಿಂದ ನಮಗೆ ಇಂಗ್ಲೀಷ್ ಕಲಿಯಲು ಇನ್ನೂ ಸುಲಭವಾಗುತ್ತದೆ. ಹಾಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಹೊತ್ತು ಬರ್ತಾ ಇದ್ದೀನಿ. ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೇರ್ ಆರ್ ಯು ಗೋಯಿಂಗ್. Where are you going? I am going to college. I am going to market. I am going to school. ಹೇಳಬೇಕು I am going to film. ಈ ಥರ ನಾವು ಪ್ರಶ್ನೆಗಳನ್ನು ಮಾಡ್ಕೋತ ಪ್ರಾಕ್ಟೀಸ್ ಮಾಡಬೇಕು. ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ. I am going to college. ನೀವು ಹೇಗಿದ್ದೀರಿ ಇದಕ್ಕೆ ಹೇಳಬೇಕು ಹೌ ಆರ್ ಯು. ಹೌ ಆರ್ ಯು ಅಂತ ಇದಕ್ಕೆ ಈ ರೀತಿ ಉತ್ತರನ ಹೇಳಬೇಕು ಐ ಆಮ್ ಫೈನ್ ಅಥವಾ ಐ ಆಮ್ ಗುಡ್. ಐ ಆಮ್ ಫೈನ್ ಅಥವಾ ಐ ಆಮ್ ಗುಡ್. ನಾನು ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ, ನಾನು ಆರಾಮಾಗಿದ್ದೇನೆ ಅಂತ ಈ ರೀತಿ ಆನ್ಸರ್ನ ಮಾಡಬೇಕು. ನೆಕ್ಸ್ಟ್, ನೀನು ಬರ್ತಿದ್ದೀಯಾ. ಆರ್ ಯು ಕಮಿಂಗ್. ಆರ್ ಯು ಕಮಿಂಗ್. ಈ ವಾಕ್ಯಕ್ಕೆ ಈ ರೀತಿ ನಾವು ಆನ್ಸರ್ನ ಮಾಡಬೇಕು. ಎಸ್ ಐ ಆಮ್ ಕಮಿಂಗ್. ಹೌದು ನಾನು ಬರುತ್ತಿದ್ದೇನೆ. ಹೌದು ನಾನು ಬರುತ್ತಿದ್ದೇನೆ. ಎಸ್ ಐ ಆಮ್ ಕಮಿಂಗ್. ನೆಕ್ಸ್ಟ್, ನಿಮ್ಮ ಬಳಿ ಎಷ್ಟು ಹಣವಿದೆ. ಹೌ ಮಚ್ ಮನಿ ಡೂ ಯು ಹ್ಯಾವ್. ಇದಕ್ಕೆ ನಾವು ಈ ರೀತಿ ಆನ್ಸರ್ನ ಮಾಡಬೇಕು ಐ ಹ್ಯಾವ್ 5,000 rupees. ನನ್ನ ಬಳಿ 5,000 ರು ಇದೆ. ನನ್ನ ಬಳಿ 5,000 ರು ಇದೆ. ಐ ಹ್ಯಾವ್ 5,000 rupees. ನೆಕ್ಸ್ಟ್, ಎಲ್ಲ ಹೇಗಿದೆ. ಹೌ ಈಸ್ ಎವ್ರಿಥಿಂಗ್. ಅಂದರೆ ಇದಕ್ಕೆ ಯಾವ ರೀತಿ ಆನ್ಸರ್ನ ಮಾಡಬೇಕಪ್ಪ ಅಂದ್ರೆ ಎವ್ರಿಥಿಂಗ್ ಈಸ್ ಫೈನ್. ಎಲ್ಲವೂ ಚೆನ್ನಾಗಿದೆ ಹೇಳ್ತೀವಲ್ಲ, ಅದು ಹೇಗಿದೆ ಅಂತ ಕೇಳಿದಾಗ ಎಲ್ಲ ಚೆನ್ನಾಗಿದೆ ಅಂತೀವಲ್ಲ ಹಾಗೆ. ನೀವು ಎಲ್ಲಿಯವರು ಅಥವಾ ಎಲ್ಲಿನವರು ಇಂಗ್ಲೀಷ್ನಲ್ಲಿ ಕೇಳಬೇಕು ವೇರ್ ಆರ್ ಯು ಫ್ರಾಮ್. ವೇರ್ ಆರ್ ಯು ಫ್ರಾಮ್ ಅಂದ್ರೆ ಕೇಳ್ತೀವಲ್ಲ, ಯಾರಾದರೂ ನಮಗೆ ಹೊಸಬ್ರ ಭೇಟಿ ಆದ್ರೆ ಅಥವಾ ಯಾರು ನಮಗೆ ಪರಿಚಯಿಸ್ತಿರ್ಲಾರ್ದವ್ರಿಗೆ ಕೇಳ್ತೀವಲ್ಲ ನೀವು ಎಲ್ಲಿಯವರು, ಎಲ್ಲಿಂದ ಬಂದಿರಿ ಮತ್ತು ಅದನ್ನು ಕೇಳ್ತೀವಲ್ಲ ಹಾಗೆ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕಪ್ಪ ಅಂದ್ರೆ ಐ ಆಮ್ ಫ್ರಾಮ್ ಕರ್ನಾಟಕ. ಐ ಆಮ್ ಫ್ರಾಮ್ ಕರ್ನಾಟಕ. ನಾನು ಕರ್ನಾಟಕದವನು. ನಾನು ಕರ್ನಾಟಕದವನು. ನಿಮ್ಮ ವಯಸ್ಸು ಎಷ್ಟು. ಇದಕ್ಕೆ ಇಂಗ್ಲೀಷ್ನಲ್ಲಿ ಕೇಳಬೇಕು ಹೌ ಓಲ್ಡ್ ಆರ್ ಯು. ಹೌ ಓಲ್ಡ್ ಆರ್ ಯು ಅಂದರೆ ಯಾರಾದರೂ ಕೇಳ್ತಾರಲ್ಲ ಈಗ ನಿನಗೆ ವಯಸ್ಸು ಎಷ್ಟು ಅದಾವಪ್ಪ, ಹೌ ಓಲ್ಡ್ ಆರ್ ಯು. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ನ ಕೊಡಬೇಕು ಐ ಆಮ್ 20 years ಓಲ್ಡ್. ನನಗೆ 20 ವರ್ಷ. ಅಂದರೆ ನಿಮಗೆ ಈಗ ಏಜ್ ಎಷ್ಟಾಗ್ಯಾವು ಪ್ರೆಸೆಂಟ್ ಏಜ್ ಅದನ್ನು ನೀವು ಆನ್ಸರ್ನ ಮಾಡಬೇಕು. ಅದಕ್ಕೆ ಐ ಆಮ್ 20 years ಓಲ್ಡ್. ನೀವು ಅಲ್ಲಿದ್ದೀರಾ. ಇದಕ್ಕೆ ಇಂಗ್ಲೀಷ್ನಲ್ಲಿ ಕೇಳಬೇಕು ಆರ್ ಯು ದೇರ್. ಅಂದರೆ ಯಾರಾದರೂ ಫ್ರೆಂಡ್ಸು ಅಥವಾ ಕೊಲೀಗ್ಸು ನಮಗೆ ಕಾಲ್ ಮಾಡಿ ಫೋನ್ ಮಾಡಿ ಕೇಳ್ತಾರಲ್ಲ ನೀವು ಅಲ್ಲಿದ್ದೀರಾ, ಆರ್ ಯು ದೇರ್. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡಬೇಕು
ಎಸ್ ಐ ಆಮ್ ಹಿಯರ್. ಹೌದು ನಾನು ಇಲ್ಲಿದ್ದೇನೆ. ಅವ್ರಿಗೆ ವಾಪಸ್ ನಾವು ಆನ್ಸರ್ನ ಈ ರೀತಿ ಕೊಡಬೇಕು. ಎಸ್ ಐ ಆಮ್ ಹಿಯರ್. ಹೌದು ನಾನು ಇಲ್ಲಿದ್ದೇನೆ. ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು. ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್? ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್? ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ನ ಮಾಡಬೇಕು. ಐ ಹ್ಯಾವ್ 3 ಚಿಲ್ಡ್ರನ್. ನನಗೆ 3 ಜನ ಮಕ್ಕಳಿದ್ದಾರೆ. ನನಗೆ 4 ಜನ ಅಥವಾ 5 ಜನ 6 ಜನ ಹೀಗೆ ನಾವು ಆನ್ಸರ್ನ ಮಾಡಬೇಕು. ಐ ಹ್ಯಾವ್ 3 ಚಿಲ್ಡ್ರನ್. ನಿಮ್ಮ ಬಳಿ ಪೆನ್ನು ಇದೆಯಾ? ಇದನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ಡೂ ಯು ಹ್ಯಾವ್ ಪೆನ್? ಡೂ ಯು ಹ್ಯಾವ್ ಪೆನ್? ಅಂದರೆ ಯಾರಾದರೂ ಕೇಳ್ತಾರಲ್ಲ ನಮಗೆ, ನಿಮ್ಮ ಬಳಿ ಪೆನ್ ಇದೆಯಾ ಅಥವಾ ನಿಮ್ಮ ಹತ್ರ ಪೆನ್ ಇದೆಯಾ? ಡೂ ಯು ಹ್ಯಾವ್ ಪೆನ್? ಡೂ ಯು ಹ್ಯಾವ್ ಪೆನ್? ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡ್ತೀವಿ. ಎಸ್ ಐ ಹ್ಯಾವ್. ಹೌದು ಇದೆ. ಇದೆ ಅಂದರೆ ಇದೆ ಅಂಥೇಳಿ, ಇಲ್ಲಂದರೆ ಎಸ್ ಐ ಹ್ಯಾವ್ ನಾಟ್ ಎ ಪೆನ್. ಹೌದು ಇದೆ ಅಥವಾ ಇಲ್ಲ ನನ್ನ ಹತ್ರ ಪೆನ್ ಇಲ್ಲ. ಈ ರೀತಿ ಆನ್ಸರ್ನ ಮಾಡಿ. ನೀವು ಮದುವೆಯಾಗಿದ್ದೀರಾ? ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಆರ್ ಯು ಮ್ಯಾರಿಡ್? ಆರ್ ಯು ಮ್ಯಾರಿಡ್? ಯಾರಾದರೂ ಕೇಳ್ತಿರ್ತಾರಲ್ಲ, ಎಲ್ಲಾರು ನಾವು ಹೊಸದಾಗಿ ಕೆಲಸಕ್ಕೆ ಅಪ್ಲೈ ಮಾಡಿದಾಗ ನಿಮ್ಮ ಮದುವೆ ಆಗಿದೆಯಾ ಅಥವಾ ನಿಮ್ಮ ಮ್ಯಾರೇಜ್ ಆಗ್ಯದ ಅಂತ ಕೇಳ್ತಾರಲ್ಲ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಮಾಡಬೇಕು. ಎಸ್ ಐ ಆಮ್ ಮ್ಯಾರಿಡ್. ಹೌದು ನಾನು ಮದುವೆಯಾಗಿದ್ದೇನೆ. ನೆಕ್ಸ್ಟ್, ನಿನಗೆ ಇದು ಏಕೆ ಬೇಕು? ಇದಕ್ಕೆ ಹೇಳಬೇಕು ವೈ ಯು ವಾಂಟ್ ದಿಸ್. ನಿನಗೆ ಇದು ಏಕೆ ಬೇಕು? ವೈ ಯು ವಾಂಟ್ ದಿಸ್. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಮಾಡಬೇಕು. ಬಿಕಾಸ್ ಐ ನೀಡ್ ಇಟ್. ಏಕೆಂದರೆ ಇದು ನನಗೆ ಬೇಕು. ಬಿಕಾಸ್ ಐ ನೀಡ್ ಇಟ್. ನೆಕ್ಸ್ಟ್, ನಿಮಗೆ ಬೇರೆ ಏನಾದರೂ ಬೇಕಾ? ಇದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ಡೂ ಯು ವಾಂಟ್ ಎನಿಥಿಂಗ್ ಎಲ್ಸ್? ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಮಾಡಬೇಕು. ನೋ ದ್ಯಾಟ್ಸ್ ಆಲ್. ಇಲ್ಲ ಇಷ್ಟೇ ಸಾಕು. ನೋ ದ್ಯಾಟ್ಸ್ ಆಲ್. ಇಲ್ಲ ಇಷ್ಟೇ ಸಾಕು. ನೆಕ್ಸ್ಟ್, ನೀವು ಹುಟ್ಟಿದ್ದು ಎಲ್ಲಿ? ಇದಕ್ಕೆ ಇಂಗ್ಲೀಷ್ನಲ್ಲಿ ಕೇಳಬೇಕು ವೇರ್ ವರ್ ಯು ಬಾರ್ನ್. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಮಾಡಬೇಕು. ಐ ವಾಜ್ ಬಾರ್ನ್ ಇನ್ ಮೈಸೂರು. ನಾನು ಮೈಸೂರಿನಲ್ಲಿ ಹುಟ್ಟಿದ್ದೇನೆ. ನಾನು ಮಂಗಳೂರಿನಲ್ಲಿ ಹುಟ್ಟಿದ್ದೇನೆ, ಮುಂಬೈನಲ್ಲಿ ಹುಟ್ಟಿದ್ದೇನೆ. ಈ ರೀತಿ ನೀವೆಲ್ಲಿ ಹುಟ್ಟಿದ್ರಿ ಆ ಹೆಸರು. ನಾನು ಒಳಗೆ ಬರಬಹುದಾ? ಮೇ ಐ ಕಮ್ ಇನ್? ನಾವು ಇದಕ್ಕೆ ಈ ರೀತಿ ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡಬೇಕು. ಎಸ್ ಆಫ್ ಕೋರ್ಸ್ ಪ್ಲೀಸ್ ಕಮ್ ಇನ್. ಹೌದು ಖಂಡಿತ ದಯವಿಟ್ಟು ಒಳಗೆ ಬನ್ನಿ. ಎಸ್ ಆಫ್ ಕೋರ್ಸ್ ಪ್ಲೀಸ್ ಕಮ್ ಇನ್. ನೆಕ್ಸ್ಟ್, ನೀವು ಎಲ್ಲಿ ವಾಸಿಸುತ್ತೀರಾ? ವೇರ್ ಡೂ ಯು ಲೈವ್? ವೇರ್ ಡೂ ಯು ಲೈವ್? ಈ ಪ್ರಶ್ನೆಗೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಮಾಡಬೇಕು. ಐ ಲೈವ್ ಇನ್ ಬೆಂಗಳೂರು. ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ನೀವು ಎಲ್ಲಿ ಪ್ರೆಸೆಂಟ್ ವಾಸವಿದ್ದೀರೋ ಆ ಊರ ಹೆಸರನ್ನ ಹಾಕ್ಕೊಂಡು ವಾಕ್ಯ ಮಾಡ್ಕೋಬೋದು. ಎಕ್ಸಾಂಪಲ್, ಐ ಲೈವ್ ಇನ್ ಮುಂಬೈ. ನಾನು ಮುಂಬೈನಲ್ಲಿ ವಾಸಿಸುತ್ತಿದ್ದೇನೆ. ಐ ಲೈವ್ ಇನ್ ಚೆನ್ನೈ. ನಾನು ಚೆನ್ನೈನಲ್ಲಿ ವಾಸಿಸುತ್ತಿದ್ದೇನೆ. ಈ ರೀತಿ. ನೀನು ಬರುತ್ತಿದ್ದೀಯಾ? ಆರ್ ಯು ಕಮಿಂಗ್? ಅಂದರೆ ಯಾರಾದರೂ ಸ್ನೇಹಿತರಿಗೆ ಕೇಳ್ತಿರ್ತೀವಲ್ಲ, ನೀನು ಬರ್ತಿದ್ದೀಯಾ? ಅದನ್ನು ಇಂಗ್ಲೀಷ್ನಲ್ಲಿ ಆರ್ ಯು ಕಮಿಂಗ್? ಹಾಗೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಆನ್ಸರ್ನ ಮಾಡೋದಂದ್ರೆ ಎಸ್ ಐ ಆಮ್ ಕಮಿಂಗ್. ಹೌದು ನಾನು ಬರುತ್ತಿದ್ದೇನೆ.
ಯಾರಾದರೂ ನಮ್ಮ ಫ್ರೆಂಡ್ಸ್ ಅಥವಾ ಸ್ನೇಹಿತರು ಕೇಳಿದಾಗ ಹೇಳ್ತೀವಲ್ಲ, ಹೌದು ನಾನು ಬರುತ್ತಿದ್ದೇನೆ, ಎಸ್ ಐ ಆಮ್ ಕಮಿಂಗ್. ನೆಕ್ಸ್ಟ್, ನಿನ್ನ ಹೆಸರೇನು ಅಂದರೆ ಎಲ್ಲರೂ ಕಾಮನ್ನಾಗಿ ಇದು ಕೇಳುವಂಥ ಪ್ರಶ್ನೆ. ಅದಕ್ಕೆ ಇಂಗ್ಲೀಷ್ ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಉತ್ತರಿಸಬೇಕು. ಮೈ ನೇಮ್ ಈಸ್ ಸಾಗರ್, ನನ್ನ ಹೆಸರು ಸಾಗರ್. ಬೇರೆ ಬೇರೆನೂ ಹೇಳ್ಕೋಬೋದು, ನಿಮ್ಮ ಹೆಸರು ಏನು ಅದನ್ನು ಇಲ್ಲಿ ಸೇರಿಸಿ ನೀವು ಹೇಳ್ಕೋಬೋದು. ಮೈ ನೇಮ್ ಈಸ್ ಸಾಗರ್, ನನ್ನ ಹೆಸರು ಸಾಗರ್. ನೆಕ್ಸ್ಟ್ ವಾಕ್ಯ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ. ಯಾರಾದರೂ ಕೇಳ್ತಾರಲ್ಲ ನಮಗೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳ್ತಾರೆ ಅಂದ್ರೆ, ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ. ಇದಕ್ಕೆ ನಾವು ಈ ರೀತಿ ಉತ್ತರವನ್ನು ಕೊಡಬೇಕು. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ಹಾಗೆ ಬೇರೆ ಥರನೂ ನೀವು ಎಲ್ಲಿಗೆ ಹೋಗ್ತಾ ಇರ್ತಿರಲ್ಲ ಅದನ್ನು ನೀವು ಇಲ್ಲಿ ಹೇಳ್ಬೋದು. ಐ ಆಮ್ ಗೋಯಿಂಗ್ ಟು ಫಿಲ್ಮ್, ನಾನು ಫಿಲ್ಮ್ ನೋಡೋಕ್ಕೆ ಹೋಗುತ್ತಿದ್ದೇನೆ, ಈ ರೀತಿ. ನೆಕ್ಸ್ಟ್, ಇದಕ್ಕೆ ಎಷ್ಟು ಬೆಲೆ ಅಂದರೆ ಏನಾದರೂ ಒಂದು ವಸ್ತುನ ಕೊಂಡ್ಕೊಂಡಿರ್ತಿರಲ್ಲ, ಆವಾಗ ಕೊಂಡ್ಕೋಬೇಕಾದ್ರೆ ಕೇಳ್ತೀವಲ್ಲ, ಹೌ ಮಚ್ ಡಸ್ ದಿಸ್ ಕಾಸ್ಟ್, ಇದಕ್ಕೆ ಎಷ್ಟು ಬೆಲೆ. ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ದಿಸ್ ಈಸ್ ಫಾರ್ 500 RS, ಇದು 500 ರೂಪಾಯಿ ಅಂತ ಹೇಳ್ತಾರೆ. ಅವ್ರ ಅಂಗಡಿಯವ್ರು ಹೇಳ್ತಿರ್ತಾರಲ್ಲ ಹೊಳ್ಳಿ ರಿಟರ್ನ್, ದಿಸ್ ಈಸ್ ಫಾರ್ 500 RS, ಇದು 500 ರೂಪಾಯಿ. ನೆಕ್ಸ್ಟ್ ವಾಕ್ಯ, ನಿಮ್ಮ ವಯಸ್ಸು ಎಷ್ಟು. ಇದು ಕಾಮನ್ನಾಗಿ ಎಲ್ಲರೂ ಕೇಳುವಂಥ ಪ್ರಶ್ನೆ. ಯಾರಾದರೂ ನಿಮಗೆ ಹೊಸದಾಗಿ ಕೇಳ್ತಾರಲ್ಲ, ಹೌ ಓಲ್ಡ್ ಆರ್ ಯು, ಹೌ ಓಲ್ಡ್ ಆರ್ ಯು. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಉತ್ತರ ನೀಡಬೇಕು. ಐ ಆಮ್ 30 years ಓಲ್ಡ್, ನನಗೆ 30 ವರ್ಷ. ನಿಮ್ಮ ವಯಸ್ಸೀಗ ಎಷ್ಟಿದೆ ಅಷ್ಟನ್ನು ಹೇಳೋದು. ಹಾಗೆ ಯಾರಾದರೂ ಹಿರಿಯರಿದ್ರೆ ಅಂದರೆ ನಿಮಗೆ 40-50 ವರ್ಷ ಇದ್ದರೆ ಐ ಆಮ್ 30 years ಅಥವಾ 40 years ಓಲ್ಡ್, ನನಗೆ 30 ಅಥವಾ 40 ವರ್ಷ ಅಂತ ಈ ರೀತಿ. ನೀವು ಏನು ಮಾಡುತ್ತೀರಿ. ಯಾರಾದರೂ ನಮಗೆ ಕೇಳ್ತಾರಲ್ಲ, ವಾಟ್ ಡು ಯು ಡೂ, ನೀವೇನು ಕೆಲಸ ಮಾಡ್ತೀರಿ, ಎಲ್ಲಿ ಏನು ಮಾಡ್ತೀರಿ ಅಂತ ಕೇಳ್ತಿರ್ತಾರಲ್ಲ, ಅದನ್ನು ವಾಟ್ ಡು ಯು ಡೂ. ಇದಕ್ಕೆ ನಾವು ಈ ರೀತಿ ಇಂಗ್ಲೀಷ್ನಲ್ಲಿ ಉತ್ತರ ನೀಡಬೇಕು. ಐ ಆಮ್ ಎ ವರ್ಕರ್, ನಾನೊಬ್ಬ ಕೆಲಸಗಾರ. ಅಥವಾ ನಾನೊಬ್ಬ ಡಾಕ್ಟರ್ ಅದೀನಿ, ನಾನೊಬ್ಬ ಡಾಕ್ಟರ್ ಅದೀನಿ, ಇಲ್ಲ ನಾನೊಬ್ಬ ನೌಕರನದೀನಿ. ಈ ರೀತಿ ನೀವು ಏನು ಕೆಲಸ ಮಾಡ್ತಿರ್ತೀರಿ ಅದನ್ನು ಹೇಳೋದು. ನೆಕ್ಸ್ಟ್, ನಿಮ್ಮ ತಂದೆ ಏನು ಮಾಡುತ್ತಾರೆ ಅಂದರೆ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾರಲ್ಲ, ವಾಟ್ ಡಸ್ ಯುವರ್ ಫಾದರ್ ಡೂ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು. ಮೈ ಫಾದರ್ ಈಸ್ ಎ ಫಾರ್ಮರ್, ನನ್ನ ತಂದೆ ಒಬ್ಬ ರೈತ. ಅಥವಾ ನಿಮ್ಮ ತಂದೆ ಏನು ಕೆಲಸ ಮಾಡ್ತಿರ್ತಾರಲ್ಲ ಅದನ್ನು ಇಲ್ಲಿ ಸೇರಿಸ್ಕೊಳ್ಳೋದು. ನನ್ನ ತಂದೆ ಒಬ್ಬ ವೈದ್ಯನಿದ್ದಾರೆ, ಅಥವಾ ಡಾಕ್ಟರ್ ಇದ್ದಾರೆ, ಅಥವಾ ಟೀಚರ್ ಇದ್ದಾರೆ, ಅಥವಾ ಪೊಲೀಸ್ ಇದ್ದಾರೆ, ಅಥವಾ ಇಲ್ಲ MLA ಏನು ಅದು ಈ ರೀತಿ. ನಿಮ್ಮ ತಾಯಿ ಏನು ಮಾಡುತ್ತಾರೆ ಅಂದರೆ ನಿಮ್ಮ ತಾಯಿ ಏನು ಕೆಲಸ ಮಾಡ್ತಾರೆ, ಮನೆಯಾಗೆ ಇರ್ತಾರೋ, ಏನು ಟೀಚರ್ ಅದಾರೋ, ಡಾಕ್ಟರ್ ಅದಾರೋ, ಅಂದ್ರೆ ಅವ್ರು ಏನು ಕೆಲಸ ಮಾಡ್ತಿರ್ತಾರಲ್ಲ ಅದನ್ನು ನೀವು ಹೇಳೋದು. ವಾಟ್ ಡಸ್ ಯುವರ್ ಮದರ್ ಡೂ ಅಂತ ಪ್ರಶ್ನೆಯನ್ನು ಮಾಡಿದಾಗೆ ಈ ರೀತಿ ಆನ್ಸರ್. ಸಿ ಈಸ್ ಎ ಟೀಚರ್, ಅವರು ಒಬ್ಬ ಶಿಕ್ಷಕಿ. ಸಿ ಈಸ್ ಎ ಟೀಚರ್ ಅಥವಾ ಅವರೊಬ್ಬರು ಡಾಕ್ಟರ್, ಈ ರೀತಿ. ನಿಮ್ಮ ಉತ್ತಮ ಸ್ನೇಹಿತರು ಯಾರು ಅಂದ್ರೆ ಕೇಳ್ತಾರಲ್ಲ ಹಿರಿಯರು, ಯಾರು ನಿಮ್ಗೆ ಉತ್ತಮ ಸ್ನೇಹಿತರು ಯಾರು ಅಥವಾ ಬೆಸ್ಟ್ ಫ್ರೆಂಡ್ ಯಾರು ಅಂಥೇಳಿ. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದಾಗ ನಾವು ಈ ರೀತಿ ಆನ್ಸರ್ನ ಮಾಡಬೇಕು.
ಮೋಹನ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಮೋಹನ್ ನನ್ನ ಆತ್ಮೀಯ ಗೆಳೆಯ. ನಿಮಗೆ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಇರ್ತಾರೆ ಅವ್ರ ಹೆಸರನ್ನ ಹೇಳ್ಕೊಂಡು ಯಾರ್ಯಾರಿದ್ದಾರೆ ಅವರೆಲ್ಲ ಹೆಸರನ್ನ ಸೇರಿಸ್ಕೋಬೋದು. ಎಕ್ಸಾಂಪಲ್, ರಾಜ್ ನನ್ನ ಸ್ನೇಹಿತ ಅಥವಾ ರಾಜ್ ನನ್ನ ಆತ್ಮೀಯ ಗೆಳೆಯ. ಮೋಹನ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಈ ರೀತಿ ನೀವು ಇಂಗ್ಲೀಷ್ ಮಾತನಾಡುತ್ತೀರಾ? ಡೂ ಯು ಸ್ಪೀಕ್ ಇಂಗ್ಲೀಷ್? ಅಂದ್ರೆ ಯಾರಿಗಾದರೂ ಪ್ರಶ್ನೆ ಮಾಡಬೇಕಾದ್ರೆ ಹೇಳ್ತೀವಲ್ಲ, ನೀವು ಇಂಗ್ಲೀಷ್ ಮಾತಾಡ್ತೀರಾ? ಡೂ ಯು ಸ್ಪೀಕ್ ಇಂಗ್ಲೀಷ್? ಅಥವಾ ಅವರು ಯಾವುದಾದ್ರೂ ಭಾಷೆ ಏನಾದರೆ ಅಂದರೆ ಹಿಂದಿ ಮಾತಾಡ್ತಾರೋ, ಕನ್ನಡ ಮಾತಾಡ್ತಾರೋ, ಮರಾಠಿನೋ, ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೋ ಅದನ್ನೇ ಕೇಳೋದು. ಅದಕ್ಕೆ ಎ ಲಿಟಲ್ ಬಟ್ ನಾಟ್ ವೆಲ್. ಎ ಲಿಟಲ್ ಬಟ್ ನಾಟ್ ವೆಲ್. ಸ್ವಲ್ಪ ಆದರೆ ಚೆನ್ನಾಗಿಲ್ಲ. ಮಾತಾಡ್ತೀನಿ ಆದರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಈ ರೀತಿ. ಇದು ಯಾರ ಬುಕ್ಕು ಅಂತ ಕೇಳ್ತೀವಲ್ಲ, ಯಾರಿಗಾದ್ರೂ ಕೇಳುವಾಗ ಇದು ಯಾರ ಬುಕ್ಕು? ಹೂಸ್ ಬುಕ್ ಈಸ್ ದಿಸ್? ಹೂಸ್ ಬುಕ್ ಈಸ್ ದಿಸ್? ಅದು ಯಾರ ಬುಕ್ ಐತಿ? ನಿನ್ನ ಬಳಿ ಹೆಂಗೆ ಬತ್ತು? ಅದು ಯಾರ ಪುಸ್ತಕ? ಅದಕ್ಕೆ ಕೇಳ್ತೀವಲ್ಲ ಆ ರೀತಿ. ಅದಕ್ಕೆ ಉತ್ತರ ಈ ರೀತಿ ಇದೆ. ದಿಸ್ ಬುಕ್ ಈಸ್ ರೋಹಿಣಿ. ಈ ಬುಕ್ ರೋಹಿಣಿಯದು. ಅಥವಾ ನೀವು ಯಾರು ಸ್ನೇಹಿತರಿಗೆ ಕೊಟ್ಟಿರ್ತಾರಲ್ಲ ಅವ್ರ ಹೆಸರನ್ನ ಇಲ್ಲಿ ಬಳಸ್ಕೊಳ್ಳೋದು. ರಾಜ, ಪಲ್ಲವಿ, ಈ ರೀತಿ. ನೆಕ್ಸ್ಟ್, ನೀವು ಈಗ ಏನು ಮಾಡುತ್ತಿದ್ದೀರಿ? ವಾಟ್ ಆರ್ ಯು ಡೂಯಿಂಗ್ ನೌ? ವಾಟ್ ಆರ್ ಯು ಡೂಯಿಂಗ್ ನೌ ಅಂದರೆ ಯಾರಿಗಾದರೂ ಕೇಳಬೇಕಾದ್ರೆ ನೀವೀಗೇನು ಕೆಲಸ ಮಾಡಾಕತ್ತೀರಿ, ಈಗ ನೀವು ಏನದಿರಿ ಅಂತ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ವಾಟ್ ಆರ್ ಯು ಡೂಯಿಂಗ್ ನೌ ಅಂತ ಪ್ರಶ್ನೆಯನ್ನು ಮಾಡಬೇಕು. ಅದಕ್ಕೆ ಆನ್ಸರ್ ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್. ನಾನು ಪತ್ರಿಕೆ ಓದುತ್ತಿದ್ದೇನೆ. ಅಥವಾ ನಾನು ಟಿ ವಿ ನೋಡುತ್ತಿದ್ದೇನೆ. ಅಥವಾ ನಾನು ಡ್ರೈವ್ ಮಾಡ್ತಿದ್ದೀನಿ. ಈ ರೀತಿ. ನಿಮ್ಮ ಫೋನ್ ನಂಬರ್ ಏನು? ವಾಟ್ ಈಸ್ ಯುವರ್ ಫೋನ್ ನಂಬರ್? ಅಂದರೆ ಯಾರಾದರೂ ಕೇಳ್ತಾರಲ್ಲ, ನಿಮ್ಮ ಮೊಬೈಲ್ ನಂಬರ್ ಏನಪ್ಪ? ವಾಟ್ ಈಸ್ ಯುವರ್ ಫೋನ್ ನಂಬರ್? ನಿಮ್ಮ ನಂಬರ್ ಏನಿದೆಯಲ್ಲ ಆ ನಂಬರ್ನ ಕೇಳುವಾಗ ಈ ಪ್ರಶ್ನೆ ಈ ಥರ ಮಾಡ್ತಾರೆ. ಇದಕ್ಕೆ ಆನ್ಸರ್ ಈ ರೀತಿ ಕೊಡಬೇಕು. ಮೈ ಫೋನ್ ನಂಬರ್ ಈಸ್ 973166. ಇದು ನನ್ನ ನಂಬರ್. ನನ್ನ ಫೋನ್ ನಂಬರ್ 973166 ಅಂತ ಈ ರೀತಿ ಉತ್ತರನ ನೀಡಬೇಕು. ನೆಕ್ಸ್ಟ್, ನೀನು ಇಂದು ಸಂತೋಷವಾಗಿದ್ದೀಯಾ? ಆರ್ ಯು ಹ್ಯಾಪಿ ಟುಡೇ? ಆರ್ ಯು ಹ್ಯಾಪಿ ಟುಡೇ? ನೀನಿಂದು ಸಂತೋಷವಾಗಿದ್ದೀಯಾ, ಖುಷಿಯಾಗಿದ್ದೀಯಾ ಅಂತ ಕೇಳ್ತಿರಲ್ಲ, ಹಂಗೆ. ಇದಕ್ಕೆ ಆನ್ಸರ್ ಎಸ್, ಐ ಆಮ್ ಹ್ಯಾಪಿ. ಹೌದು, ನಾನು ಸಂತೋಷವಾಗಿದ್ದೀನಿ. ಎಸ್, ಐ ಆಮ್ ಹ್ಯಾಪಿ. ನೆಕ್ಸ್ಟ್, ನಿಮ್ಮ ವೃತ್ತಿ ಏನು? ವಾಟ್ ಈಸ್ ಯುವರ್ ಪ್ರೊಫೆಷನ್? ಅಂದರೆ ನೀವೇನು ಕೆಲಸ ಮಾಡ್ತೀರಿ, ನೀವು ಯಾವ ಕೆಲಸ ಮಾಡ್ತಿರ್ತಿರಲ್ಲ ಅದನ್ನು ಕೇಳುವಾಗ ಈ ರೀತಿ ವಾಟ್ ಈಸ್ ಯುವರ್ ಪ್ರೊಫೆಷನ್ ಅಂತ ಕೇಳಬೇಕು. ಇದಕ್ಕೆ ಉತ್ತರ ಐ ಆಮ್ ಎ ಡಾಕ್ಟರ್. ಐ ಆಮ್ ಎ ಡಾಕ್ಟರ್ ಅಂದರೆ ನಾನು ಒಬ್ಬ ವೈದ್ಯ. ನಾನು ಒಬ್ಬ ವೈದ್ಯ. ಐ ಆಮ್ ಎ ಡಾಕ್ಟರ್. ನೆಕ್ಸ್ಟ್, ಎಷ್ಟು ಹೊತ್ತಿಗೆ ಇದು ಆರಂಭವಾಗುತ್ತದೆ? ವಾಟ್ ಟೈಮ್ ಡಸ್ ಇಟ್ ಸ್ಟಾರ್ಟ್? ಅಂದರೆ ಯಾವುದಾದ್ರೂ ಪ್ರೋಗ್ರಾಮ್ ನಡೀತಿರ್ತದ, ಸಭೆ ಸಮಾರಂಭಗಳು ನಡೀತಿರ್ತಾವಲ್ಲ, ಅವಾಗ ಕೇಳ್ತೇವಲ್ಲ ಎಷ್ಟು ಹೊತ್ತಿಗೆ ಇದು ಆರಂಭವಾಗುತ್ತದೆ ಅಂಥೇಳಿ. ಅದಕ್ಕೆ ಆನ್ಸರ್ ಈ ರೀತಿ ಹೇಳಬೇಕು. ಇಟ್ ಸ್ಟಾರ್ಟ್ಸ್ 8 o'clock. ಇದು 8 ಗಂಟೆಗೆ ಆರಂಭವಾಗುತ್ತದೆ. ಇದು 8 ಗಂಟೆಗೆ ಆರಂಭವಾಗುತ್ತದೆ. ಈ ರೀತಿ.